ಬಟ್ ಎಷ್ಟು ಅವರು ಇದನ್ನೇ ನೋಡಿದ್ರು, ಜನ ಅದನ್ನು ನೋಡಿದ್ರು. ಇಲ್ಲ, ಭಾಳ ಚೆನ್ನಾಗಿ ಅವ್ರು ಮಾತಾಡೋದು, ಭಾಳ ಹತ್ರದಿಂದ ನೋಡಿದ್ದೀನಿ ನಾನು. ನಿಮ್ಗೆ ಅನಿಸ್ಬೋದು ಅವ್ರು ಕಣ್ಣು ಮುಚ್ಕೊಂಡಿದ್ದಾರೆ, ನಿದ್ದೆ ಮಾಡ್ತಾರೆ ಅಂತ. ಬಟ್ ಎಷ್ಟು ಅಲರ್ಟ್ ಆಗಿರ್ತಾ ಇದ್ರು ಅಂದರೆ ಆ ಮೀಟಿಂಗ್ನ ಪ್ರತಿಯೊಂದು ಅಂಶನೂ ಅವ್ರು ಗಮನಿಸ್ಕೊಂಡು ಅದ್ರ ಬಗ್ಗೆ ನೋಟ್ಸ್ ಆಮೇಲೆ ಹೇಳ್ತಾ ಇದ್ರು ಅಂತ ನಿಮ್ಮ ಸುಬ್ರಹ್ಮಣ್ಯ ಅವರು ಹೇಳ್ತಾ ಇದ್ದಾರೆ. ಈಗ ನಾನು ರಮೇಶ್ ಅವರು ಒಂದು ಅವಕಾಶ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಐಟಿಗೆ ಫೌಂಡೇಶನ್ ಹಾಕಿದ್ರೆ ಯಾರು? ಸಿಂಗಪುರ್ ಟಾಟಾ ಟೆಕ್ನಾಲಜಿಕಲ್ ಪಾರ್ಕು ಫೌಂಡೇಶನ್ ಹಾಕಿದ್ದು ನಾನು, ಸ್ಯಾಂಕ್ಷನ್ ಕೊಟ್ಟಿದ್ದು ನಾನು, ಅದು ಇನಾಗ್ರೇಟ್ ಮಾಡಿದ್ದು ನಾನೇ. ಸಿಂಗಪುರ್ ಪ್ರೈಮ್ ಮಿನಿಸ್ಟರ್ ಬಂದರು, ರತನ್ ಟಾಟಾ ಬಂದರು, ಆಗ ಚೀಫ್ ಮಿನಿಸ್ಟರ್ ಆಗಿದ್ದೆ. ಓಪನ್ ಮಾಡೋ ಪ್ರೈಮ್ ಮಿನಿಸ್ಟರ್ ಆದೆ, ಓಪನ್ ಮಾಡಿದೆ. ನಾನು ಅಲ್ಲಿ ಮುಖ್ಯಮಂತ್ರಿ ಆದಾಗ ಡೆಲ್ಲಿನಲ್ಲಿ ಮೊದಲು MP ಆದೆ. ಇವರೆಲ್ಲ ಸೇರಿ ನಾನು ಹೊರಗಾಕಿದ್ರು, ಏಕಾಂಗಿ ಮಾಡಿದ್ರು. 89ರಲ್ಲಿ ಈ ರಾಜ್ಯದಲ್ಲಿ ವಿರೋಧ ಪಕ್ಷದ ನಾಯಕನಾಗಿ, ಮಂತ್ರಿಯಾಗಿ, ನೀರಾವರಿಗೆ ದುಡ್ಡು ಕೊಡಲಿ ಅಂತ 2 ಸಾರಿ ರಾಜೀನಾಮೆ ಕೊಟ್ಟು, 1 ಸಾರಿ ರಾಜೀನಾಮೆ ಕೊಟ್ಟು ಪಕ್ಷದ ಅಧ್ಯಕ್ಷನಾಗಿ 138 ಸೀಟ್ ಗೆಲ್ಲಿಸಿದಾಗ ಅಲ್ಲಿಂದ ಶುರು ಆಯ್ತು ನನ್ನ ಮೇಲೆ. ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಹೋಗ್ತೀನಿ. ಪ್ರೈಮ್ ಮಿನಿಸ್ಟರ್ 78ರಲ್ಲಿ ಆಗಬೇಕಾಗಿತ್ತು, ಆಗಲಿಲ್ಲ. ನನಗೆ ಬೇಡ ಈಗ ಅದ್ರ ಬಗ್ಗೆ. ದುಡ್ಡು ಹೊಡೆದು ರಾಜಕೀಯ ಮಾಡಲಿಲ್ಲ ನಾನು, ದುಡ್ಡು ಹೊಡೆದೇ ರಾಜಕೀಯ ಮಾಡಿದ್ದೀನಿ. ಇನ್ನ ಬದುಕಿದ್ದೀನಿ. ಈ 2 ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ಹೋರಾಟ ಮಾಡೋ ಚೈತನ್ಯ ಇದೆ, ಶಕ್ತಿ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಫಾರ್ ದ ಟೈಮ್. ಸೋ ಸ್ವೀಟ್ ಆಫ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊರಗಿನವರು ಇಷ್ಟು ಮೆಚ್ಚಬೇಕಾದ್ರೆ ಅವ್ರು ಇಂಗ್ಲೀಷಲ್ಲಿ, ಹಿಂದಿಯಲ್ಲಿ ನಿಮ್ಮ ಸಾಧನೆಗಳ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ನಮ್ಮ ಜನರಿಂದಾನೇ ನಿಮಗೆ ಸಿಗಬೇಕಾಗಿರುವಂಥ ಮನ್ನಣೆ ಸಿಕ್ಲಿಲ್ವಾ? ಕೆಲವರು ಬಹಳ ಹಗುರವಾಗಿ ಕಮೆಂಟ್ಸ್ ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಆ ಟೈಮಲ್ಲಿ ಪೇಪರಲ್ಲಿ ಬಂತು, ಎಲ್ಲ ಕಡೆ ನ್ಯೂಸ್ ಆಯಿತು. ಮುದ್ದೆ ತಿನ್ನೋ ನಾಯಕ ಏನು ಮಾಡ್ತಾನೆ, ಹಿಂದಿನೇ ಗೊತ್ತಿಲ್ಲ, ಇವ್ರು ಅಲ್ಲೋಗಿ ಏನು ಮಾಡ್ತಾರೆ ಅಂತೆಲ್ಲ ಭಾಳ ಹಗುರವಾಗಿ ಮಾತಾಡಿದ್ರು. ಈ ಅವಮಾನಗಳನ್ನ ಸಹಿಸ್ಕೊಂಡು ನೀವು ಅದ್ಭುತವಾದ ಸಾಧನೆ ಮಾಡಿದ್ರಿ. ಆ ಟೈಮಲ್ಲಿ ಆದ ಟೀಕೆಗಳು, ಅದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತಾರೆ ಈಗ? ಹೇಳಿ ಸರ್, ದಯವಿಟ್ಟು ಹೇಳಿ ಸರ್, ಹೇಳ. ಪ್ಲೀಸ್. 97 ಏಪ್ರಿಲ್ 11ನೇ ತಾರೀಕು ರಾತ್ರಿ 12 ಗಂಟೆಗೆ ರಾಜೀನಾಮೆ ಕೊಟ್ಟೆ. ನನ್ನ ಸರ್ಕಾರದಲ್ಲಿದ್ದಂಥ ಮಂತ್ರಿಗಳು JH ಪಟೇಲ್ ರಾದಿಯಾಗಿ, ಡೆಪ್ಟಿ CM ಆಗಿದ್ದಂಥ ಸಿದ್ದರಾಮಯ್ಯ ಆಗಲಿ, 36 ಜನ ಮಂತ್ರಿಗಳು ಸ್ಪೀಕರ್ ಅವರ ವಿಶೇಷ ಕಾಯ್ದಿರಿಸಿದ ಸ್ಥಳದಲ್ಲಿ ಕೂತ್ಕೊಂಡು ನೋಡ್ತಾ ಇದ್ರು. 12:30 ಗಂಟೆಗೆ ರೆಸಿಗ್ನೇಷನ್ ಡಿಕ್ಲೇರ್ ಆಯಿತು. ಯಾರೋ 1 ನಿಮಿಷ ನಿಲ್ಲಿಲ್ಲ, ಹೊರಟೋದು. ಬೆಳಿಗ್ಗೆ ಬಂದು ನಾನು ಯಾರೂ ನೋಡಲಿಲ್ಲ. ಇದು ನನ್ನ ಸುದೈವನೋ ದುರ್ದೈವನೋ ಗೊತ್ತಿಲ್ಲ ನನಗೆ. ಆದರೆ ಮನಸ್ಸಲ್ಲೇ ಗ್ರಹಿಸ್ಕೊಂಡೆ ನಾನು, ಇವ್ರು ಹೋದರೆ ಸಾಕು ಅಂತ ಇದ್ರು ಅಂತ ಹೇಳಿ. ಒಬ್ಬ ರಾಜ್ಯದ ಕನ್ನಡಿಗ ಪ್ರಧಾನಮಂತ್ರಿ ಘೋಷಣೆ ಆದಾಗ ನನ್ನ ಯಾರು ಸೇರಿ ಕಳಿಸ್ಕೊಡ್ಲಿಲ್ಲ, ಒಂದು ಟೀ ಕೂಡ ಕೊಡಲಿಲ್ಲ. ನಾನೊಬ್ಬ ಕನ್ನಡಿಗ ಅಷ್ಟೇನೆ. ನನ್ನಲ್ಲಿರೋ ನೋವನ್ನು ಹೇಳ್ಕೊಳಕ್ಕಾಗಲ್ಲ. ನಿಲ್ಲಿಸೋಣ. ಮತ್ತೊಂದು ವಿಷಯ ಹೇಳಲೇಬೇಕು. 98ರಲ್ಲಿ ಚುನಾವಣೆ ಆಯಿತು. 2 ಸೀಟ್ ಗೆದ್ದಿದ್ದು. ಡೆಲ್ಲಿಗೆ ಹೋದೆ. ಸೋನಿಯಾ ಗಾಂಧಿಯವ್ರು ಗೆದ್ದಿದ್ದು 141. ಹರಿಕಿಶನ್ ಸಿಂಗ್ ಸುರ್ಜಿತು ಹಿಂದಿನ ಸಾರಿ ನೀನು 15-16 ತಗೊಂಬಂದೆ, ಅಷ್ಟಾದರೂ ಬಂದಿದ್ರೆ ಇವತ್ತು ನಾನು ನೀನು ಪ್ರಧಾನಮಂತ್ರಿ ಮಾಡ್ತಾ ಇದ್ದೆ. 2 ಸೀಟ್ ಬಂದಿದೆ, ಏನು ಮಾಡಲಿ? ನಾವು 63 ಜನ ಗೆದ್ದಿದ್ದೀವಿ ಲೆಫ್ಟ್ ಪಾರ್ಟೀಸು. ಅನಿವಾರ್ಯವಾಗಿ ನಾವು ಮನಮೋಹನ್ ಸಿಂಗ್ಗೆ ಬೆಂಬಲ ಕೊಡಬೇಕಾ ಬಂದಿದೆ. ಎಂಥ ದುರ್ದೈವ ನಿಂದು ಅಂತ ಹೇಳಿ ಆ ಮುದುಕ ಕಣ್ಣೀರು ಹಾಕಿ ತಪ್ಪಿಕೊಂಡು, ಆ ತಪ್ಪಿಕೊಂಡಿರೋ ಫೋಟೋ ನನ್ನ ಜೀವನ ಚರಿತ್ರೆಯಲ್ಲಿ ಪ್ರಿಂಟ್ ಆಗುತ್ತೆ. ಈಗ ನೋಡ್ಬೋದು. ನನಗೆ ಅವತ್ತು ಎಷ್ಟು ಸಾಲ ಇತ್ತು ಅಂತ ಕೇಳಿ, ನಮ್ಮ ಪಕ್ಷದ ಅಕೌಂಟಲ್ಲಿ ದುಡ್ಡಿದೆ, ನೀನು ಕಣ್ಣಲ್ಲಿ ನೀರು ಹಾಕಬಾರ್ದು, ನಮ್ಮಿಂದ ಹೋಯಿತು ನಿನ್ನ ಮುಖ್ಯಮಂತ್ರಿ ಸ್ಥಾನ, ನಾವು ತಂದು ನಿನಗೆ ಕಟ್ಟಿದ್ದೀವಿ, ಜ್ಯೋತಿ ಬಸು ನಾನುವೇ, ಚೆಕ್ ಕೊಡ್ತೀನಿ, ಮೊದಲು ಆ ಸಾಲದ ಹೊರೆ ತೀರಿಸ್ಕೊಂಡು. ಬೇಡ ಸರ್, ಚಿಂತೆ ಇಲ್ಲ ಸರ್, ಊಟ ಮಾಡ್ತೀನಿ, ನೀವು ಒಂದು ತಂದೆ ಸಮಾನದಲ್ಲಿ ಹೇಳ್ತೀರಿ, ನನಗೆ ಅಷ್ಟೇ ಸಮಾಧಾನ, ಬಿಡಿ ಸರ್. ಈ ನೋವನ್ನು ನಾನು ನನ್ನ ರಾಜ್ಯದಿಂದ ಊಟ ಮಾಡಿದ್ದೇನೆ, ಯಾರಿಗೆ ಹೇಳ್ಕೋಬೇಕು? ಅದೇ 98ರಲ್ಲಿ ಹಿಂದಿನ ಶಕ್ತಿನೇ ನಮ್ಮ ರಾಜ್ಯದ ಜನ ಕೊಟ್ಟಿದ್ರೆ
ನಾನು ಮತ್ತೆ ಮುಂದುವರಿತೇನೆ. ನನ್ನ ಜೊತೆ ಮಂತ್ರಿಗಳಾಗಿದ್ದರು, ಅವ್ರು ಯಾರು ಅವ್ರ ಜಿಲ್ಲೆಯಲ್ಲಿ ಒಬ್ಬ MP ಗೆಲ್ಲಕ್ಕೆ ಬಿಡಲಿಲ್ಲ. ಅದರ್ವೈಸ್ ಮನಮೋಹನ್ ಸಿಂಗ್ ಅವತ್ತು ಪ್ರಧಾನಮಂತ್ರಿ ಆಯ್ತಾಯಿತ್ತು. ಸರ್, ನೀವು ಪ್ರಧಾನಮಂತ್ರಿ ಆಗಬೇಕಾದ್ರೆ ನೀವು ಶ್ರೀಮತಿ ಅವ್ರಿಗೆ ಫೋನ್ ಮಾಡ್ತೀರಿ, ಅವ್ರು ಹೇಳ್ತಾರೆ ಒಪ್ಕೋಬೇಡಿ, ಎಲ್ಲರೂ ಸೇರಿ ನಿಮ್ಮನ್ನು ಮುಗಿಸ್ಬಿಡ್ತಾರೆ ಅಂತ. ನೀವೇ ಹೋಗಿ ನಿಮ್ಮ ನಾಯಕರಿಗೆ ಹೇಳ್ತೀರಿ ನನ್ನ ಬಲಿ ಕೊಡಬೇಡಿ ದಯವಿಟ್ಟು, ನನಗೆ ಇಷ್ಟ ಇಲ್ಲ ಅಂತ. ಬಟ್ ಕೊನೆಗೆ ನೀವು ಅಂದ್ಕೊಂಡಾಗೆ ಆಗುತ್ತೆ. ಆ ಟೈಮಲ್ಲಿ ನೀವು ಒಂದು ಅದ್ಭುತವಾದ ಒಂದು ಭಾಷಣ ಕೊಡ್ತೀರಿ, ತುಂಬ ಇಮೋಷನಲ್ ಆಗಿ ಒಂದು ಭಾಷಣ ಕೊಡ್ತೀರಿ. ಆವಾಗ ವಾಜಪೇಯಿ ಅವರು ಮತ್ತೆ ನಿಮ್ಗೆ ಆಫರ್ ಮಾಡಿದ್ರಂತೆ, ನಾವು ಸಪೋರ್ಟ್ ಮಾಡ್ತೀರಿ, ಮತ್ತೆ ನೀವು ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಹೇಳಿದ್ರಂತೆ, ನಿಜಾನಾ ಸರ್? ವಾಜಪೇಯಿ ಅವರು ದೂರವಾಣಿ ಮುಖೇನ ಹೇಳಿದರು. ಅವರ ಟ್ರಸ್ಟೆಡ್ ಇವರನ್ನ ಕಳಿಸ್ಕೊಟ್ರು. ಜಾರ್ಜ್ ಫರ್ನಾಂಡಿಸ್ ಬಂದರು, ರಾಮ್ ಜೇಠ್ಮಲಾನಿ ಬಂದರು, ಬೈರಾ ಸಿಂಗ್ ಸಿಗಾತ್ ಬಂದರು, ಸಾಹೇಬ್ ಸಿಂಗ್ ವರ್ಮಾ ಬಂದರು, ಡೆಲ್ಲಿ ಮುಖ್ಯಮಂತ್ರಿ. ತುಂಬ ಪೀಡಿಸಿದರು ನನಗೆ. ನಾನು ಯಾವ ಕಾರಣಕ್ಕೂ ಪ್ರಧಾನಮಂತ್ರಿ ಮುಂದುವರಿಯಲ್ಲ, ಯಾರ ಸಪೋರ್ಟು ನನಗೆ ಬೇಡ. ನನ್ನ ನಡವಳಿಕೆ, ನನ್ನ ಫಿಲಾಸಫಿ, ನಾನು ಶೂದ್ರ ಸಮಾಜದನು, ಬೇಜಾರು ಮಾಡ್ಕೋಬೇಡಿ. ನಾನು ಇವತ್ತು ದೈವದಲ್ಲಿ ನಂಬಿಕೆ ಇದೆ, ಯಾವ ಮಠಾಧೀಶರ ಬಗ್ಗೆಯೂ ಆಗೌರವದಲ್ಲಿ ಕಾಣಲ್ಲ. ಎಲ್ಲ ಧರ್ಮದ ಬಗ್ಗೆನೂ ವಿಶ್ವಾಸ ಇದೆ, ನಂಬಿಕೆ ಇದೆ. ಆದರೆ ಶಿಕ್ಷೆ ಕೊಟ್ಟರು ಜನ ಅಷ್ಟೇ. ಇಲ್ಲೇ ಪ್ರಾರಬ್ಧ ಅನ್ನೋದು ಗೊತ್ತಿಲ್ಲ ನನಗೆ. ಆ ಉದ್ರೇಕದ ಭಾಷಣದಲ್ಲಿ ನಾನು ಮತ್ತೆ ಧೂಳಿಂದ ಎದ್ದು ಬರ್ತೇನೆ ಅಂತ ಹೇಳಿದೆ. ರೈಸ್ ಫ್ರಮ್ ದ ಡಸ್ಟ್ ಯು ಟೋಲ್ಡ್. ಎಸ್, ಇಲ್ಲ ನಮಗೇನು ಆಶ್ಚರ್ಯ ಆಗ್ತದೆ ಸರ್, ಆ ಟೈಮಲ್ಲಿ ಅವ್ರು ಬೆಂಬಲ ಕೊಡದೇ ಇದ್ದಾಗ ಅಧಿಕಾರ ನಾವು ಉಳಿಸ್ಕೋಬೇಕು ಅಂತ ನಾವು ಯಾರು ಬೆಂಬಲನೂ ಕೇಳಿಲ್ಲ. ನೀವು ಸ್ವಾಭಿಮಾನಿಯಾಗಿ ನನಗಿಷ್ಟ ಸುಮ್ಮನೆ ಬಂದ್ಬಿಟ್ರಿ, ಬಿಟ್ಟು ಬಂದ್ರಿ. ಅದು ಬಹಳ ಆಶ್ಚರ್ಯ ಆಯ್ತು ನಮಗೆ. ಈಗ ಒಂದು ಸಣ್ಣ ಪುಟ್ಟ ಹುದ್ದೆಗೆ, ಸಣ್ಣ ಪುಟ್ಟ ಅಧಿಕಾರಕ್ಕೆ ಅಷ್ಟೊಂದು ಸರ್ಕಸ್ ಮಾಡ್ತಾರೆ ಜನ. ಛೇ, ನಾನು 22 ವರ್ಷಕ್ಕೆ ಮಂತ್ರಿ ಆಗಲಿಲ್ಲ. 62ರಿಂದ 83, 21 ವರ್ಷ ಮಂತ್ರಿ ಆಗಲಿಲ್ಲ. ಹಾಗೆ ನಾನು ಮಂತ್ರಿ ಆಗಬೇಕು ಅನ್ನೋ ಚಪಲ ಇಲ್ಲ ನನಗೆ. ಸಿಕ್ಕಿದಾಗ ಕೆಲಸ ಮಾಡ್ತೀನಿ, ಸಿಗ್ತಾ ಇದ್ದಾಗ ಸುಮ್ಮನೆ ಇರ್ತೀನಿ ಅಷ್ಟೇ. ಬಟ್ ಸರ್, ಆ ಸಣ್ಣ ಅವಧಿಯಲ್ಲಿ ಕೂಡ 13 ಪಕ್ಷಗಳನ್ನ ಜೊತೆಗಿಡೋದು, ಆ ಟೈಮಲ್ಲಿ ನಿರ್ಧಾರ ತಗೊಳ್ಳೋದು ಬಹಳ ಕಷ್ಟ ಆಗ್ತಿರ್ಬೇಕಲ್ಲ ಸರ್? ಅಷ್ಟೊಂದು ಹೌ ಡು ಯು ಮ್ಯಾನೇಜ್ ದಟ್? ನನಗೆ ನನ್ನ ದೇಶಕ್ಕೆ ನಾನು ಏನು ಕಾಂಗ್ರೆಸ್ಸನ್ನು ತೆಗಿತಾರೆ ಅಂತ ಗ್ಯಾರಂಟಿ ಗೊತ್ತು ನನಗೆ. ನಾನು ವೋಟ್ ಆಫ್ ಕಾನ್ಫಿಡೆನ್ಸ್ ಮೂವ್ ಮಾಡಿದ್ನಲ್ಲ, ಕೊನೆಗೆ ಉತ್ತರ ಕೊಡಬೇಕಲ್ಲ. ನಾನು ಏನು ಹೇಳಿದೆ ಅಂದರೆ ಇಂಗ್ಲೀಷಲ್ಲಿ ಹೇಳ್ತೀನಿ, ದಿ ಡಿಸ್ಟಿನಿ ಹ್ಯಾಸ್ ಬ್ರಾಟ್ ಮೀ ಹಿಯರ್. ಅಂದರೆ ದೇವರು ಎಳ್ಕೊಂಬಂದು ಕೂರಿಸಿದ್ದಾನೆ. 5 ವರ್ಷ ಇರ್ತೀನೋ, 5 ತಿಂಗಳು ಇರ್ತೀನೋ, 5 ದಿನ ಇರ್ತೀನೋ ಗೊತ್ತಿಲ್ಲ ನನಗೆ. ಒಂದೊಂದು ಕ್ಷಣನೂ ನನ್ನ ದೇಶದ ಸಮಸ್ಯೆಗಳ ಬಗೆಹರಿಸೋದಕ್ಕೆ ನನ್ನ ಕನಿಷ್ಠ ಪ್ರಮಾಣದ ನನ್ನ ರಾಷ್ಟ್ರಕ್ಕೆ ಸೇವೆ ಸಲ್ಲಿಸಲಿಕ್ಕೆ ಪ್ರತಿ ಕ್ಷಣ ಬಳಕೆ ಮಾಡ್ತೀನಿ ಅಂತ ಹೇಳಿದ್ದೆ.